ಹಲೋ ಗಾಯ್ಸ್, ಹೇಗಿದ್ದಾರೆಲ್ಲ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಯೂಶಲ್ ಆಗಿ ಪಾಸ್ಟಲ್ಲಿ ನೋಡಿದಾಗೆ ತುಂಬ ಮೊಬೈಲ್ ಪ್ರೈಸ್ ಅನ್ನೋದು ಹೈಗೆ ಹೊರಟೋಗಿತ್ತು. ಅಂದರೆ 15K ಮೊಬೈಲ್ ಸ್ಟಾರ್ಟ್ ಆಗಿದ್ದು 1,50,000 1,80,000 ತಗೊಂಡು ಮೊಬೈಲ್ ಪ್ರೈಸ್ ಅನ್ನೋದು ರೀಚ್ ಆಗೋಯಿತು. ಆ್ಯಂಡ್ ಹಳೆ ಮೊಬೈಲ್ ಪ್ರೈಸ್ ಕೂಡ ಯಾವ್ಯಾವ ಕಮ್ಮಿ ಇದ್ವಲ್ಲ, ಕೆಲವೊಂದು ಈಗ ವಾರ್ ಆಗಿರ್ಬೋದು, ಅದರಿಂದಾಗಿ ಪ್ರೈಸ್ ಅನ್ನೋದು ತುಂಬ ಜಾಸ್ತಿ ಆಗೋಯಿತು ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ. ಬಟ್ ಎಲ್ಲ ಮೊಬೈಲು ಓಲ್ಡ್ ಆಗಿತ್ತು, ಲೇಟೆಸ್ಟ್ ಮೊಬೈಲ್ಗೋಸ್ಕರ ವೆಯ್ಟ್ ಮಾಡ್ತಿರೋ ಜನ. ಬಟ್ ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು 25,000 ಒಳಗಡೆ ಲಾಂಚ್ ಆಗೋ ಅಂಥ ಮೊಬೈಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಅಪ್ಕಮಿಂಗ್ ಲಾಂಚ್ ಆಗೋ ಅಂಥ ಟಾಪ್ 4 ಮೊಬೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಈ 4 ಮೊಬೈಲ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೊಬೈಲ್ ಹೇಗಿದೆ ಮತ್ತು ಮೊಬೈಲ್ ಇನ್ಫಾರ್ಮೇಷನ್ ಏನಂತ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಗೈಸ್. ಹಾಗೆ ಗೈಸ್, ಒನ್ಸ್ ಅಗೇನ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ಬಾಕ್ಸ್ ಟೈಮ್. ನಾನು ನಿಮ್ಮ ಪ್ರೀತಿಯ ರೋಹಿತ್. ಹಾಗಾದ್ರೆ ಲೇಟ್ ಮಾಡೋದು ಬೇಡ, ಇವತ್ತಿನ ಫಸ್ಟ್ ಮೊಬೈಲ್ ಯಾವುದು ಅಂತ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ಮೊಬೈಲ್ ಬಂದ್ಬಿಟ್ಟು ಗೈಸ್, ಇವತ್ತು ನಾನು ಹೇಳ್ತಾ ಇರೋದು Vivo T5 ಲಿಟ್ ಅಂತ ಹೇಳ್ಬಿಟ್ಟು. ಇದೊಂದು ಅಮೇಝಿಂಗ್ ಮೊಬೈಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಯೂಸ್ ಮಾಡೋದು ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ MediaTek Dimensity 6300 ಇಲ್ಲಾಂದರೆ 6400 ಅನ್ನೋ ಚಿಪ್ಸೆಟ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಪ್ರೊಸೆಸರ್ ಒಂದು ರೇಂಜಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಯಾಕಂದರೆ ಇಷ್ಟು ಯೂನಿಕ್ ಆಗಿದೆ. ಆ್ಯಂಡ್ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಅಂದರೆ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 6500 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ 44 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ಬಾಕ್ಸಲ್ಲಿ ನಿಮಗೆ 44 ವ್ಯಾಟಿನ ಚಾರ್ಜರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಆ್ಯಂಡ್ ಅಡಿಷ್ನಲ್ ಫೀಚರ್ ಏನಂದರೆ ಇದರಲ್ಲಿ ನಿಮಗೆ IP65 ರೇಟಿಂಗ್ ಕೂಡ ಸಿಗ್ತಾ ಇದೆ. ಅಂದರೆ ವಾಟರ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಮೊಬೈಲು ಒಂದು ಒಳ್ಳೆ ರೇಂಜಲ್ಲಿ ಲಾಂಚ್ ಆಗುತ್ತೆ. ಬರೀ 25,000 ಒಳಗಡೆ ಲಾಂಚ್ ಆಗುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದರಲ್ಲಿ ಇದೆ. ಆ್ಯಂಡ್ ಹೇಳಬೇಕು ಅಂದರೆ ಲಾಂಚಿಂಗ್ ಡೇಟು ಸದ್ಯಕ್ಕೆ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಮೇ ಲಾಸ್ಟು ಅಥವಾ ಜೂನ್ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ಲಾಂಚ್ ಮಾಡ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ದಾರೆ. ಈ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ. ಆ್ಯಂಡ್ ಇನ್ನು ಸೆಕೆಂಡ್ ಮೊಬೈಲ್ ಬಗ್ಗೆ ಮಾತಾಡೋದಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 ಅಂತ ಹೇಳ್ಬಿಟ್ಟು. ಇದು ಕೂಡ ತುಂಬ ಚೆನ್ನಾಗಿರೋ ಮೊಬೈಲು ಗೈಸ್. ಬ್ಯಾಕ್ ಸೈಡ್ ಹೇಗಿದೆ ಲುಕ್ಕು ನೀವೇ ನೋಡ್ತಾ ಇರೋ ಇಮೇಜ್ನ ಪ್ಲೇಸ್ ಮಾಡಿದ್ದೀನಿ. ಇದರಲ್ಲಿ ಯೂಸ್ ಮಾಡಿರೋಂಥ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 ಸೀರೀಸ್ ಚಿಪ್ಸೆಟ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದು ಚೆನ್ನಾಗಿರೋಂಥ ಪ್ರೊಸೆಸರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಒಂದು ವರ್ತ್ ಅಂತಲೇ ಹೇಳ್ಬೋದು, ಯಾಕಂದರೆ 25,000 ಒಳಗಡೆ ಲಾಂಚ್ ಮಾಡಿದ್ರೆ ಇಂಥ ಮೊಬೈಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಇದರ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಪಾಸ್ಟ್ ಮೊಬೈಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬ್ಯಾಟ್ರಿ ಕಮ್ಮಿನೇ ಇದೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 5500 mAh ಬ್ಯಾಟ್ರಿ ಮಾತ್ರ ಸಿಗ್ತಾ ಇದೆ. ಬಟ್ ಇದರಲ್ಲೂ ಕೂಡ 45 ವ್ಯಾಟಿನ ಫಾಸ್ಟ್ ಚಾರ್ಜರ್ಗೆ ಸಪೋರ್ಟ್ ಮಾಡುತ್ತೆ ಗೈಸ್. ಇದು ಇನ್ಬಾಕ್ಸಲ್ಲಿ ನಿಮಗೆ 45 ವ್ಯಾಟಿನ ಚಾರ್ಜರ್ ಕೂಡ ನಿಮಗೆ ಸಿಗ್ತಾ ಇದೆ. ಇನ್ನು ಇದರ ಡಿಸ್ಪ್ಲೇ ವಿಷಯಕ್ಕೆ ಬಂತು ಅಂದರೆ ಮೇಯ್ನ್ ಆಗಿದೆ ಅಡ್ವಾಂಟೇಜ್ ನಮಗಿಲ್ಲಿ 6.67 ಇಂಚಿನ ಫುಲ್ HD ಡಿಸ್ಪ್ಲೇ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಿಂದ ಯೂನಿಕ್ ಆಗಿ ಕಾಣಿಸುತ್ತೆ ಮೊಬೈಲಿಂದ. ಆ್ಯಂಡ್ ಮೇನ್ ಏನಂದರೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರೋದ್ರಿಂದ ಲ್ಯಾಗ್ ಆಗಿರ್ಬೋದು, ಓವರ್ ಹಿಟ್ ಆಗಿರ್ಬೋದು ತುಂಬ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಈ ಮೊಬೈಲ್ನ ಕ್ಯಾಮ್ರಾ ವಿಚಾರಕ್ಕೆ ಬಂದರೆ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇದೆ. ಆ್ಯಂಡ್ ಅಲ್ಟ್ರಾ ವೈಡ್ ಕೂಡ ಇದೆ ಗೈಸ್. ಕ್ಯಾಮ್ರಾ ಲವರ್ಸ್ ಯಾರಿದ್ದೀರಲ್ಲ, ಚೆನ್ನಾಗಿರೋ ಮೊಬೈಲ್ ಅಂತಲೇ ಹೇಳ್ಬೋದು. ಯಾರ್ಯಾರು ಪರ್ಚೇಸ್ ಮಾಡಬೇಕು ಅಂತ ಕ್ಯಾಮ್ರಾ ಲವರ್ಸು ಮೇಯ್ನಾಗಿ ಈ ಮೊಬೈಲ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಕ್ಯಾಮ್ರಾ ಅದು ತುಂಬ ಚೆನ್ನಾಗಿದೆ ಈ ಬಜೆಟಲ್ಲಿ, ಅದಕ್ಕೋಸ್ಕರ. ಇನ್ನು ಲಾಂಚಿಂಗ್ ಡೇಟ್ ನೋಡೋದಾದರೆ ಎಕ್ಸ್ಪೆಕ್ಟೆಡ್ ಬಂದ್ಬಿಟ್ಟು ಜೂನಲ್ಲಿದೆ, ಅಥವಾ ಮಿಸ್ ಆದರೆ ಜುಲೈ ಎಂಡ್ ಒಳಗಡೆ ಲಾಂಚ್ ಮಾಡೋ ಅಂಥ ಒಂದು ಎಕ್ಸ್ಪೆಕ್ಟೇಷನ್ ಗ್ಯಾರಂಟಿಯಾಗಿ ಇದೆ ಗೈಸ್ ಈ ಮೊಬೈಲ್ ಬಗ್ಗೆ. ಆ್ಯಂಡ್ ಇನ್ನು ಮೂರನೇ ಮೊಬೈಲ್ ನೋಡೋದಾದ್ರೆ ನಾವು ಟೆಕ್ನೋ ಪೋವಾ 3 ಅಂತ ಹೇಳ್ಬಿಟ್ಟು. ಇದು ಕೂಡ ಚೆನ್ನಾಗಿರೋಂಥ ಮೊಬೈಲೇನೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಇರೋ ಪ್ರೊಸೆಸರ್ ಅಂದರೆ MediaTek ಗೇಮಿಂಗ್ ಚಿಪ್ಸೆಟ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಇದನ್ನ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಬಟ್ ಇದೊಂದು ಚಿಪ್ಸೆಟ್ನ ಇದರಲ್ಲಿ ಅನೌನ್ಸ್ ಮಾಡಿದೆ, ಅಂದರೆ ಹಾಕಿದ್ದಾರೆ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಇನ್ನು ಇದರ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಒಳ್ಳೆ ಬ್ಯಾಟ್ರಿನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಗೈಸ್. ಯಾಕಂದರೆ ಇದರಲ್ಲಿ 7000 mAh ಬ್ಯಾಟ್ರಿನ ಸಿಗ್ತಾ ಇದೆ. ಹಾಗೆ ಕೂಡ ಫಾಸ್ಟ್ ಚಾರ್ಜಿಂಗ್ ಕೂಡ ನಿಮಗೆ ಇದರಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದಾರೆ. ತುಂಬ ಯೂನಿಕ್ ಆದ ಮೊಬೈಲ್ ಇದು ಅಂತ ಹೇಳ್ಬೋದು. ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಯಾರ್ಯಾರು ಲಾಂಗ್ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಅವ್ರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಅಡಿಷ್ನಲ್ ಆಗಿ ಈ ಮೊಬೈಲ್ನ ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ಪರ್ಟಿಕ್ಯುಲರ್ ಆಗಿ ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಇದು ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬಿಟ್ಟು. ಗೇಮಿಂಗ್ ಅಂತೂ ಸಖತ್ತಾಗಿರೋ ಮೊಬೈಲ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇದರಲ್ಲಿ ನೋಡ್ಬೋದು ನೀವು, ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ 6.8 ಇಂಚಿನ ಫುಲ್ HD ಡಿಸ್ಪ್ಲೇನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಇದರಲ್ಲಿ ರಿಫ್ರೆಶ್ ರೇಟ್ ಬಂದ್ಬಿಟ್ಟು ನಿಮಗೆ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗ್ತಾ ಇರೋದ್ರಿಂದ ತುಂಬ ಯೂನಿಕ್ ಆದಂಥ ಗೇಮಿಂಗ್ ಮೊಬೈಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿರೋ ಪ್ರೊಸೆಸರ್ ಕೂಡ ಇದೆ ಹಾಗಾಗಿ. ಇನ್ನು ಇದರಲ್ಲಿ ಲಾಂಚಿಂಗ್ ಡೇಟ್ ನೋಡಿದ್ರೆ ಇಂಡಿಯಾದಲ್ಲಿ ನಿಮಗೆ ಜೂನ್ ಅಥವಾ ಜುಲೈ ಒಳಗಡೆ ಲಾಂಚ್ ಆಗೋಂಥ ಒಂದು ಪ್ರಿಡಿಕ್ಷನ್ನ ಕೊಟ್ಟಿದ್ದಾರೆ ಗೈಸ್. ಇನ್ನು ನಮ್ಮ ಟಾಪ್ 4 ಮೊಬೈಲನ್ನು ನೋಡೋದಾದರೆ ನಾವು ರೆಡ್ಮಿ 17 ಅಥವಾ ಪೋಕೋ M8 ಈ ಎರಡು ವೇರಿಯಂಟಿನ ಮೊಬೈಲ್ ಲಾಂಚ್ ಆಗ್ತಾ ಇದೆ. ಇದರಲ್ಲಿರೋ ಪ್ರೊಸೆಸರ್ ಬಗ್ಗೆ ಯೋಚನೆ ಮಾಡೋದಾದರೆ ಅಥವಾ ಮಾತಾಡೋದಾದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 ಸೀರೀಸ್ನ ಚಿಪ್ಸೆಟ್ನ ಇದರಲ್ಲಿ ಅಳವಡಿಸಿದ್ದಾರೆ. ತುಂಬ ಚೆನ್ನಾಗಿರೋ ಮೊಬೈಲೇನೆ. ಆ್ಯಂಡ್ ಇದರಲ್ಲಿ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ 6000 mAh ಬ್ಯಾಟ್ರಿ ಸಿಗ್ತಾ ಇದೆ.
ಪಾಸ್ಟಿಗೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಮೊಬೈಲ್ಗೆ ಜಾಸ್ತಿ ಇದೆ ಬ್ಯಾಟ್ರಿ, ಇನ್ನೊಂದು ಕೆಲವೊಂದು ಮೊಬೈಲ್ಗೆ ಕಮ್ಮಿ ಇದೆ. ಬಟ್ ಇದರಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಕೊಟ್ಟಿದ್ದಾರೆ, ಅಂದರೆ 6.79 ಇಂಚಿನ ಫುಲ್ HD ಡಿಸ್ಪ್ಲೇನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ರಿಫ್ರೆಶ್ ರೇಟ್ ಅದು ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಈ ಮೊಬೈಲಲ್ಲಿ, ಪೋಕೋ M8 Plus ಅಲ್ಲಿ. ಯಾಕಂದರೆ ಇದರಲ್ಲಿ ರಿಫ್ರೆಶ್ ರೇಟ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 120 Hz ರಿಫ್ರೆಶ್ ರೇಟ್ ಸಿಗ್ತದೆ. ಅಂದರೆ ಪಾಸ್ಟ್ ಮೊಬೈಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇದೆ ರಿಫ್ರೆಶ್ ರೇಟ್ ಅನ್ನೋದು ಅಷ್ಟೇ ಬೇಜಾರು. ಆ್ಯಂಡ್ ಇದರ ಲಾಂಚಿನ ವಿಷಯಕ್ಕೆ ಬಂದ್ವಿ ಅಂದರೆ ಇಂಡಿಯಾದಲ್ಲಿ ಜೂನ್ ಎಂಡ್ ಅಥವಾ ಜುಲೈ 1st or 2nd ವೀಕಲ್ಲಿ ಲಾಂಚ್ ಆಗ್ತಾ ಇರೋಂಥ ಒಂದು ಪ್ರಿಡಿಕ್ಷನ್ನ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನೀವು ನೋಡಿದ್ರಲ್ಲ, ಇದಿಷ್ಟು ಅಪ್ಕಮಿಂಗ್ ಲಾಂಚ್ ಆಗುವಂಥ ಟಾಪ್ 4 ಬೆಸ್ಟ್ ಮೊಬೈಲ್ಸು, ಅದು ಕೂಡ ಕೇವಲ ಅಂಡರ್ 25K ಲಾಂಚ್ ಆಗ್ತಾ ಇದೆ. ಈ ಮೊಬೈಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ಸೋದ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಅನ್ಬಾಕ್ಸಿಂಗ್ ವೀಡಿಯೋಸ್ ಅಥವಾ ರಿವ್ಯೂಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.